ನಮಸ್ಕಾರ ವೀಕ್ಷಕರೇ. ಲೋಕಸಭಾ ಎಲೆಕ್ಷನ್ ಬಳಿಕ ಸ್ವಲ್ಪ ರಾಜಕೀಯ ಜಿದ್ದಾಜಿದ್ದಿ ತಣ್ಣಗಾದಂತಾಗಿತ್ತು. ಆದರೆ ಈಗ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಲೋಕಸಭಾ ಎಲೆಕ್ಷನ್ ಗೆದ್ದು ಸಚಿವ ಸ್ಥಾನ ಗಿಟ್ಟಿಸಿಕೊಂಡ ಬಳಿಕ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಖಾಲಿಯಾಗಿದೆ. ಈಗ ಅಲ್ಲಿ ಯಾರನ್ನ ನಿಲ್ಲಿಸಲಾಗುತ್ತೆ, ಪೈಪೋಟಿ ಹೇಗಿದೆ ಅನ್ನೋದು ಕರ್ನಾಟಕದ ಪಾಲಿಗೆ ದೊಡ್ಡ ಸುದ್ದಿಯಾಗಿದೆ. ಅಭ್ಯರ್ಥಿ ಫೈನಲ್ ಆಗದೆ ಇದ್ರೂ ಇದು ಎಚ್.ಡಿ.ಕೆ ವರ್ಸಸ್ ಡಿ.ಕೆ.ಶಿ ಅನ್ನೋದು ಗ್ಯಾರಂಟಿ ಆಗ್ತಾ ಇದೆ. ಇವರಿಬ್ಬರ ಬಳಗದಿಂದಲೇ ಅಭ್ಯರ್ಥಿಗಳು ಬರ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಈ ನಡುವೆ ಅಚ್ಚರಿಯ ಬೆಳವಣಿಗೆ ನಡೆದಿದ್ದು, ಯಾರು ನಿರೀಕ್ಷಿಸದ ರೀತಿಯಲ್ಲಿ ಒಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋ ಪ್ಲಾನ್ ಮಾಡಲಾಗಿದೆ. ಅಂದಹಾಗೆ ಈ ಅಭ್ಯರ್ಥಿ ಬರ್ತಾ ಇರೋದು ಮೈತ್ರಿ ಪಕ್ಷದ ಕಡೆಯಿಂದ. ಹಾಗಿದ್ರೆ ಒಕ್ಕಲಿಗ ನಾಯಕರ ಪ್ರತಿಷ್ಠೆಯ ಯುದ್ಧದಲ್ಲಿ ಕಣಕ್ಕಿಳಿತಾ ಇರೋರು ಯಾರು ಗೆಲ್ಲೋ ಸಾಧ್ಯತೆ ಇದೆ, ಅಲ್ಲಿನ ವಾತಾವರಣ ಹೇಗಿದೆ ಅನ್ನೋದನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸದ್ಯ ಕರ್ನಾಟಕ ರಾಜಕೀಯಕ್ಕೆ ಚನ್ನಪಟ್ಟಣ ಕೇಂದ್ರ ಬಿಂದು ಆಗಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ರಾಜೀನಾಮೆ ಬಳಿಕ ಅಲ್ಲಿ ಜೆಡಿಎಸ್ ಬಾವುಟ ಹಾರಲಿದೆಯಾ, ಮೈತ್ರಿ ಪಕ್ಷಗಳು ಗೆಲುವು ಸಾಧಿಸಲಿದೆಯಾ ಅಥವಾ ಕಾಂಗ್ರೆಸ್ ಈ ಬಾರಿ ಗೆದ್ದು ಬೀಗಲಿದೆಯಾ ಅನ್ನೋ ಚರ್ಚೆಗಳು ಜೋರಾಗ್ತಾ ಇವೆ. ಮೊದಲಿಗೆ ಈ ಲೋಕಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ವಿರುದ್ಧ ಸೋಲುಂಡ ಡಿ.ಕೆ. ಸುರೇಶ್ ಚನ್ನಪಟ್ಟಣದಲ್ಲಿ ಸ್ಪರ್ಧಿಸುತ್ತಾರೆ ಅನ್ನೋ ಮಾತಿತ್ತು. ಆದ್ರೆ ಈಗ ಅಲ್ಲೂ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಮೈತ್ರಿ ಬಳಗದಿಂದ ಬ್ರಹ್ಮಾಸ್ತ್ರವೊಂದು ಸಿದ್ಧವಾಗಿದೆ. ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಮಾಜಿ ಪಿಎಂ ಎಚ್.ಡಿ. ದೇವೇಗೌಡರ ಪುತ್ರಿ ಅನುಸೂಯಾರನ್ನ ಕಣಕ್ಕಿಳಿಸೋ ಬಗ್ಗೆ ಚರ್ಚೆಗಳು ಜೋರಾಗ್ತಾ ಇವೆ. ಈಗ ಈ ಕ್ಷೇತ್ರ ಎರಡು ಫ್ಯಾಮಿಲಿ ಮಧ್ಯೆ ಪ್ರತಿಷ್ಠೆಯ ಕಣವಾಗೋದು ಕನ್ಫರ್ಮ್ ಆದಂತಾಗಿದೆ. ಅನುಸೂಯ ಅವರನ್ನ ಮೈತ್ರಿ ಅಭ್ಯರ್ಥಿಯನ್ನಾಗಿ ಘೋಷಿಸುವ ನಿಟ್ಟಿನಲ್ಲಿ ಮೈತ್ರಿ ಪಕ್ಷಗಳ ಚರ್ಚೆ ಜೋರಾಗಿ ನಡೀತಾ ಇದೆ. ಒಂದು ವೇಳೆ ಅನುಸೂಯ ಅವರನ್ನ ಕಣಕ್ಕಿಳಿಸಿದ್ರೆ ಯಾವೆಲ್ಲ ಪ್ರಯೋಜನಗಳು ಆಗಬಹುದು ಅನ್ನೋ ಬಗ್ಗೆ ಹಾಗೂ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಉಭಯ ಪಕ್ಷಗಳ ನಾಯಕರು ಮಾತುಕತೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಕ್ಕಲಿಗ ಸಮುದಾಯ ಹಾಗೂ ಮಹಿಳಾ ಮತಗಳನ್ನ ಸೆಳೆಯುವ ನಿಟ್ಟಿನಲ್ಲಿ ಕಮಲದಳ ನಾಯಕರು ಪ್ಲಾನ್ ಮಾಡಿದ್ದಾರೆ. ಅಲ್ಲದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲುವು ಕಾಣಲೇಬೇಕು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರವನ್ನ ದಳಪತಿಗಳು ಕಳೆದುಕೊಂಡಿದ್ರು. ರಾಮನಗರ ವಿಧಾನಸಭಾ ಕ್ಷೇತ್ರವನ್ನ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಅನಿತಾ ಕುಮಾರಸ್ವಾಮಿ ಅವರು ತ್ಯಾಗ ಮಾಡಿದ್ರು. ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವ ಎನ್ಡಿಎ ಮೈತ್ರಿಕೂಟದೊಂದಿಗೆ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದಾರೆ. ಹಾಗನ್ನ ಮಾತ್ರಕ್ಕೆ ಚನ್ನಪಟ್ಟಣವನ್ನ ಬಿಟ್ಟುಕೊಡೋ ಮಾತೇ ಇಲ್ಲ ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಖುದ್ದು ಡಿ.ಕೆ. ಶಿವಕುಮಾರ್ ಸ್ಪರ್ಧೆ ಮಾಡ್ತಾರಾ ಅನ್ನೋದು. ಈ ಹಿಂದೆ ಡಿ.ಕೆ. ಸುರೇಶ್ ರನ್ನ ಕಣಕ್ಕಿಳಿಸಬಹುದು ಅಂತಲೇ ಎಲ್ಲರೂ ಊಹಿಸಿದ್ರು. ಸದ್ಯ ಸುರೇಶ್ಗೆ ಯಾವ ಹುದ್ದೆ ಇಲ್ಲದೆ ಇರೋದ್ರಿಂದ ಸ್ಟೇಟ್ ಪಾಲಿಟಿಕ್ಸ್ಗೆ ಕರೆತಂದು ಗೆಲ್ಲಿಸಿಕೊಂಡು ಬಂದು ಪ್ರತಿಷ್ಠೆ ಉಳಿಸಿಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಡಿ.ಕೆ. ಶಿವಕುಮಾರ್ ತಾವೇ ಸ್ಪರ್ಧಿಸ್ತೀವಿ ಅನ್ನೋ ಮೂಲಕ ಎಲ್ಲರ ಅಚ್ಚರಿಗೆ ಕಾರಣವಾಗಿದ್ರು. ಆದ್ರೆ ಈ ಹೇಳಿಕೆ ನೀಡಿದ ಬೆನ್ನಲ್ಲೇ ಮತ್ತೆ ಡಿ.ಕೆ. ಯೂಟರ್ನ್ ಹೊಡೆದಿದ್ದು, ನಾನು ಸ್ಪರ್ಧಿಸ್ತಾ ಇಲ್ಲ, ನಮ್ಮ ಕುಟುಂಬದಿಂದಲೂ ಯಾರು ಸ್ಪರ್ಧಿಸಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರಿಂದ ಚುನಾವಣೆಗೂ ಮುಂಚೆಯೇ ಪ್ರತಿಷ್ಠೆಯ ಪೈಪೋಟಿಯಿಂದ ಹಿಂದೆ ಸರಿದ್ರ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಇದು ರಾಜಕೀಯ. ಕೊನೆ ಗಳಿಗೆಯವರೆಗೆ ಯಾರು ಯಾವ ನಿಲುವನ್ನ ಬೇಕಾದರೂ ತೆಗೆದುಕೊಳ್ಳಬಹುದು ಹಾಗೂ ತಮ್ಮ ನಿಲುವನ್ನ ಬದಲಾಯಿಸಲೂಬಹುದು. ಆದ್ರಿಂದ ಡಿ.ಕೆ.ಶಿ ಕಾದು ನೋಡೋ ತಂತ್ರ ಮಾಡ್ತಿದ್ದಾರಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಮೈತ್ರಿ ನಾಯಕರು ಅಭ್ಯರ್ಥಿಯನ್ನ ಫೈನಲ್ ಮಾಡಿದ್ಮೇಲೆ ಡಿಸಿಷನ್ ತೆಗೆದುಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಅನುಸೂಯ ಸ್ಪರ್ಧಿಸಬಹುದು ಅನ್ನೋ ರೂಮರ್ಸ್ ಇದೆ. ಒಂದು ವೇಳೆ ಅವರು ನಿಂತ್ರೆ ಹೇಗೆ ಅಡ್ವಾಂಟೇಜ್ ಆಗಲಿದೆ ಅನ್ನೋದು ಜನಸಾಮಾನ್ಯರ ವಲಯದಲ್ಲೂ ಚರ್ಚೆ ಆಗ್ತಾ ಇದೆ. ಸದ್ಯ ಜೆಡಿಎಸ್ ಪಕ್ಷವನ್ನ ನೋಡೋದಾದ್ರೆ ರೇವಣ್ಣ ಕುಟುಂಬದ ಅವಾಂತರಗಳು ಪಕ್ಷಕ್ಕೆ ಹಿನ್ನಡೆ ತಂದಿದೆ. ಪ್ರಜ್ವಲ್ ರನ್ನ ಆರಂಭದಲ್ಲೇ ಪಕ್ಷದಿಂದ ಉಚ್ಚಾಟನೆ ಮಾಡಿ ಜೆಡಿಎಸ್ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಂಡಿತ್ತು. ಆದ್ರೆ ಈಗ ಸೂರಜ್ ಕೂಡ ಅಂಧರಾಗಿದ್ದಾರೆ. ಎಲೆಕ್ಷನ್ ಟೈಮ್ ನಿಂದ ಇಲ್ಲಿ ತನಕ ರೇವಣ್ಣ ಫ್ಯಾಮಿಲಿಯ ಎಲ್ಲರೂ ಒಂದಲ್ಲ ಒಂದು ಕೇಸ್ನಲ್ಲಿ ತಗಲಾಕೊಂಡಿದ್ದಾರೆ, ಜೈಲು ನೋಡಿ ಬಂದಿದ್ದಾರೆ. ಬಹಳಷ್ಟು ಜನರು ನಮಗೆ ಕುಮಾರಸ್ವಾಮಿ ನಾಯಕತ್ವದಲ್ಲಿ ನಂಬಿಕೆ ಇದೆ, ರೇವಣ್ಣ ಫ್ಯಾಮಿಲಿ ಅವಾಂತರಗಳಿಗೆ ಕಿವಿ ಕೊಡೋದಿಲ್ಲ ಅಂತ ಹೇಳಿದ್ರು ಒಂದಷ್ಟು ವೋಟ್ಗಳು ಇದರಿಂದ ಕೈತಪ್ಪೋ ಸಾಧ್ಯತೆ ಇದೆ. ಆದ್ರಿಂದ ನಿಖಿಲ್ ಕುಮಾರಸ್ವಾಮಿಯನ್ನ ನಿಲ್ಲಿಸಿದ್ರೆ ಮತ್ತೊಮ್ಮೆ ಹೆಚ್ಚು ಕಡಿಮೆ ಆದ್ರೆ ಸತತ 3 ಬಾರಿ ಸೋಲಾದಂತಾಗುತ್ತೆ. ಆದ್ರಿಂದ ಎಚ್ಚರಿಕೆಯಿಂದ ಹೆಜ್ಜೆ ಇರಿಸೋದಕ್ಕೆ ಚಿಂತಿಸಲಾಗಿದ್ದು ಅನುಸೂಯರತ್ತ ಚಿತ್ತ ನಡೆಲಾಗಿದೆ. ಇನ್ನು ಅನುಸೂಯ ಸ್ಪರ್ಧೆಯಿಂದ ಇನ್ನೊಂದು ಲಾಭ ಏನಂದ್ರೆ, ಡಾಕ್ಟರ್ ಮಂಜುನಾಥ್ ಅವರಿಗೆ ಇರೋ ಹೆಸರು. ಮಂಜುನಾಥ್ ಅವರು ರಾಜಕೀಯಕ್ಕೆ ಹೊಸಬರಾಗಿದ್ದು ಕ್ಲೀನ್ ಹ್ಯಾಂಡ್ ಅಂತ ಅನಿಸ್ಕೊಂಡಿದ್ದಾರೆ. ಚುನಾವಣಾ ಕಣದಲ್ಲಿ ಅವರ ಮೇಲೆ ಯಾವ ಆರೋಪ ಮಾಡೋದಕ್ಕೂ ಸಾಧ್ಯವಿಲ್ಲ. ಇನ್ನು ಜಾತಿ ಲೆಕ್ಕಾಚಾರದಲ್ಲಿ ನೋಡಿದ್ರು ಚನ್ನಪಟ್ಟಣ ಒಕ್ಕಲಿಗರ ಪ್ರಾಬಲ್ಯ ಇರೋ ಕ್ಷೇತ್ರ. ಅದರಲ್ಲೂ ದೇವೇಗೌಡರ ಪುತ್ರಿ ಅಂದಾಗ ಒಕ್ಕಲಿಗ ಮತಗಳು ಇನ್ನಷ್ಟು ಗಟ್ಟಿಯಾಗಿ ಅನುಸೂಯ ಬೆನ್ನಿಗೆ ನಿಲ್ಲುವ ಸಾಧ್ಯತೆ ಇರುತ್ತೆ. ಇನ್ನು ಮಹಿಳಾ ವೋಟ್ಗಳು ಅವರತ್ತ ಬರುವ ಸಾಧ್ಯತೆ ಇರುತ್ತೆ. ಅದರಲ್ಲೂ ಈಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ
ರೇವಣ್ಣನ ಮಕ್ಕಳು ಮಾಡಿದ ಕೆಲಸದಿಂದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಗೌರವಕ್ಕೆ ಧಕ್ಕೆ ಬಂದಂತಾಗಿದೆ. ಅವರು ಕಷ್ಟಪಟ್ಟು ಕಟ್ಟಿದ ಜೆಡಿಎಸ್ಗೆ ಕೆಟ್ಟ ಹೆಸರು ಬಂದಂತಾಗಿದೆ ಅನ್ನೋ ಅಭಿಪ್ರಾಯ ಬಂದಿದೆ. ಒಂದು ವೇಳೆ ಅನಸೂಯ ಸ್ಪರ್ಧಿಸಿದ್ರೆ ಅನುಕಂಪದ ಮೂಲಕ ಒಂದಷ್ಟು ವೋಟ್ಗಳು ಬರಲಿವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ಎಚ್.ಡಿ. ಕುಮಾರಸ್ವಾಮಿ ಅವರ ಭದ್ರಕೋಟೆ. ಅವರು ಬಂದು ಪ್ರಚಾರ ಮಾಡಿದ್ರೂ ಕೂಡ ವರ್ಕೌಟ್ ಆಗಲಿದೆ. ಇದರ ಜೊತೆಗೆ ಯೋಗೇಶ್ವರ್ ಬೆಂಬಲ ಕೂಡ ಮೈತ್ರಿ ಅಭ್ಯರ್ಥಿಗೆ ವರವಾಗಲಿದೆ. ಗೆದ್ದಿದ್ದು ಎಚ್.ಡಿ. ಕುಮಾರಸ್ವಾಮಿ ಆಗಿದ್ರೂ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ಗೆ ದೊಡ್ಡ ಬೆಂಬಲ ಇದೆ. ಚುನಾವಣೆಗೂ ಮುನ್ನ ಆ ಕ್ಷೇತ್ರವನ್ನ ನೆಕ್ ಟು ನೆಕ್ ಫೈಟ್ ಇರೋ ಕ್ಷೇತ್ರ ಅಂತಲೇ ಪರಿಗಣಿಸಲಾಗಿತ್ತು. ಈ ಬಾರಿ ಯೋಗೇಶ್ವರ್ ಆಕಾಂಕ್ಷಿ ಆಗಿದ್ರೂ ಕೂಡ ಎಲ್ಲಾ ರೀತಿಯಲ್ಲಿ ಚರ್ಚೆ ಮಾಡಿ ಯಾವುದೇ ವಿರೋಧ ಬಾರದಂತೆ ನಿಲುವುಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಆದ್ರಿಂದ ಅನಸೂಯ ಸ್ಪರ್ಧಿಸಿದ್ರೆ ಯೋಗೇಶ್ವರ್ರ ವೋಟ್ಗಳು ಕೂಡ ಅನಸೂಯಾಗೆ ಬಂದಂತಾಗುತ್ತೆ. ಇನ್ನು ಡಿ.ಕೆ. ಬ್ರದರ್ಸ್ಗೆ ಯಾಕೆ ಈ ಕ್ಷೇತ್ರ ಮುಖ್ಯವಾಗುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಸಮುದಾಯದಲ್ಲಿನ ಬಲಾಬಲ. ಸದ್ಯದ ಮಟ್ಟಿಗೆ ಒಕ್ಕಲಿಗರ ಮೊದಲ ಆದ್ಯತೆ ಎಚ್.ಡಿ. ದೇವೇಗೌಡರು ಅನ್ನೋ ಮಾತಿದೆ. ಹಾಗನ್ನ ಮಾತ್ರಕ್ಕೆ ಡಿ.ಕೆ.ಶಿ ಫ್ಯಾಮಿಲಿಯನ್ನ ಕಡೆಗಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಈ ಬಾರಿ ಒಕ್ಕಲಿಗ ಸಮುದಾಯ ಮೈತ್ರಿ ಪಕ್ಷಗಳಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ಗೆ ವೋಟ್ ಹಾಕಿದೆ ಅಂದ್ರೆ ಅದಕ್ಕೆ ಕಾರಣ ಡಿ.ಕೆ. ಶಿವಕುಮಾರ್. ಆದ್ರಿಂದ ಚನ್ನಪಟ್ಟಣದಲ್ಲಿ ಒಕ್ಕಲಿಗರನ್ನ ಸೆಳೆಯೋದ್ರಲ್ಲಿ ಯಶಸ್ವಿ ಆದ್ರೆ ಸಮುದಾಯದಲ್ಲಿ ಡಿ.ಕೆ. ಪ್ರಾಬಲ್ಯ ಇನ್ನಷ್ಟು ಹೆಚ್ಚಾದಂತಾಗುತ್ತೆ. ಅಲ್ಲದೆ ಸಹೋದರ ಡಿ.ಕೆ. ಸುರೇಶ್ ಪರಾಭವಗೊಂಡಿದ್ದು ಪಕ್ಷದೊಳಗೆ ಡಿ.ಕೆ. ವರ್ಚಸ್ಸಿಗೆ ಸ್ವಲ್ಪ ಧಕ್ಕೆ ತಂದಂತಾಗಿದೆ. ಅದೆಲ್ಲವನ್ನ ಮತ್ತೆ ರಿಕವರ್ ಮಾಡಬೇಕು ಅಂದ್ರೆ ಸದ್ಯಕ್ಕಿರೋ ಅವಕಾಶ ಚನ್ನಪಟ್ಟಣದ ಬೈ ಎಲೆಕ್ಷನ್. ಅದು ಅಲ್ಲದೆ ರಾಜ್ಯದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದು ಒಂದು ಕ್ಷೇತ್ರವನ್ನ ಗೆಲ್ಲೋಕೆ ಸಾಧ್ಯವಾಗ್ಲಿಲ್ಲ ಅಂದ್ರೆ ಅದು ನೀಡೋ ಸಂದೇಶವೇ ಬೇರೆ. ಆದ್ರಿಂದ ಈ ಬಾರಿ ಡಿ.ಕೆ. ಸೇಡಿಗೆ ಮುಂದಾಗ್ತಾರೋ ಅನ್ನೋ ಚರ್ಚೆ ನಡೀತಾ ಇದೆ. ಇದು ತಮ್ಮ ಫ್ಯಾಮಿಲಿ ಹಾಗೂ ಸಮುದಾಯದಲ್ಲಿ ವರ್ಚಸ್ಸಿನ ಸಂಪಾದನೆ ಆದ್ರೆ ಈ ಗೆಲುವು ಡಿ.ಕೆ.ಶಿಗೆ ರಾಜಕೀಯವಾಗಿಯೂ ದೊಡ್ಡ ಪ್ಲಸ್ ಪಾಯಿಂಟ್ ಆಗಲಿದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಕೆಲ ದಿನಗಳಿಂದ ರಾಜ್ಯದಲ್ಲಿ ಹೆಚ್ಚುವರಿ ಡಿ.ಸಿ.ಎಂ ಸ್ಥಾನಕ್ಕೆ ಬೇಡಿಕೆ ಕೇಳಿ ಬರ್ತಾ ಇದೆ. ಅದರಲ್ಲೂ ಸಾಕಷ್ಟು ಸಮುದಾಯದ ಸ್ವಾಮೀಜಿಗಳು ತಮ್ಮ ಸಮುದಾಯದ ಅಭ್ಯರ್ಥಿಯನ್ನ ಡಿ.ಸಿ.ಎಂ ಮಾಡಬೇಕು, ಸಿಎಂ ಮಾಡಬೇಕು ಅಂತೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇದೆಲ್ಲದಕ್ಕಿಂತ ಯಕ್ಷ ಪ್ರಶ್ನೆ ಆಗಿರೋದು ಡಿ.ಕೆ. ಯಾವಾಗ ಸಿಎಂ ಆಗ್ತಾರೆ ಅನ್ನೋದು. ಸರ್ಕಾರ ರಚನೆ ಸಂದರ್ಭದಲ್ಲಿ ಹೈಕಮಾಂಡ್ 50-50 ಸೂತ್ರಕ್ಕೆ ಒಪ್ಪಿದೆ ಅಂತ ಹೇಳಲಾಗ್ತಾ ಇತ್ತು. ಅಲ್ಲದೆ ಲೋಕಸಭಾ ಎಲೆಕ್ಷನ್ ಬಳಿಕ ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನ ಡಿ.ಕೆ.ಶಿಗೆ ಬಿಟ್ಟು ಕೊಡ್ತಾರೆ ಅನ್ನೋ ಮಾತೆಲ್ಲ ಇತ್ತು. ಆದರೆ ಸದ್ಯದ ವಾತಾವರಣ ನೋಡಿದ್ರೆ ಡಿ.ಕೆ. ಸಿಎಂ ಆಗೋದೇ ಡೌಟ್ ಅನ್ನೋ ರೀತಿಯಲ್ಲಿದೆ. ಒಂದು ವೇಳೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಡಿ.ಕೆ. ಸುರೇಶ್ ಗೆದ್ದಿದ್ರೆ ಅದು ಡಿ.ಕೆ. ವರ್ಚಸ್ಸಿಂದ ಅನ್ನೋ ಮೆಸೇಜ್ ಪಾಸ್ ಆದಂತಾಗ್ತಾ ಇತ್ತು. ಆದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲಾಗಿದೆ. ಇದ್ದ ಸ್ಥಾನವನ್ನ ಕಳೆದುಕೊಂಡು 9 ಸ್ಥಾನದಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಸಿದ್ದರಾಮಯ್ಯಗೆ ಪ್ಲಸ್ ಆದಂತಾಗಿದೆ. ಆದ್ರಿಂದ ತಮ್ಮ ವರ್ಚಸ್ಸು ಇನ್ನೂ ಕಮ್ಮಿ ಆಗಿಲ್ಲ ಅಂತ ತೋರಿಸ್ಬೇಕು ಅಂದ್ರೆ ಚನ್ನಪಟ್ಟಣದಲ್ಲಿ ಎಚ್.ಡಿ.ಕೆ. ಫ್ಯಾಮಿಲಿ ವಿರುದ್ಧ ಗೆದ್ದು ಬರಲೇಬೇಕಾದ ಅನಿವಾರ್ಯತೆ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಡಿ.ಕೆ. ಸ್ಪರ್ಧೆ ಬಗ್ಗೆ ನಿಖರವಾಗಿ ಹೇಳದೇ ಇರೋದ್ರಿಂದ ಯಾವ ನಿಲುವು ತೆಗೆದುಕೊಳ್ತಾರೆ ಅನ್ನೋ ಕುತೂಹಲವಿದೆ. ಇನ್ನೊಂದೆಡೆ ಸದ್ಯ ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಅಸಮಾಧಾನ ಇರೋದು ಕೂಡ ಕಾಂಗ್ರೆಸ್ಗೆ ಹಿನ್ನಡೆ ಆಗಲಿದೆ. ಆದ್ರೆ ಸದ್ಯದ ಮಟ್ಟಿಗೆ ಎಲೆಕ್ಷನ್ ಟ್ರೆಂಡ್ ಚೇಂಜ್ ಆಗಿದ್ದು ಜನ ಅಭಿವೃದ್ಧಿ ಬಗ್ಗೆ ತಲೆಕೆಡಿಸಿಕೊಳ್ಳಲ್ಲ ಅನ್ನೋದು ಸಾಬೀತಾಗಿದೆ. ಆದ್ರಿಂದ ಏನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.